ಕಾಂಗ್ರೆಸ್ಗೆ ತುಂಬಾ ಲಾಯಲ್ ಬಿ ಕೆ ಹರಿಪ್ರಸಾದ್ ಅವರು ಮತ್ತು ಕಾಂಗ್ರೆಸ್ನ ಐಡಿಯಾಲಜಿ ಏನಿದೆ, ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳೇನಿವೆ ಅದ್ರ ಜೊತೆಗೆ ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡವ್ರಲ್ಲ. ಯಾರಿಗೆ ಇಷ್ಟನೋ ಯಾರಿಗೆ ಕಷ್ಟನೋ ಇನ್ನೊಬ್ಬರನ್ನ ಪ್ಲೀಸ್ ಮಾಡಬೇಕು ಅಂತ ಯಾವತ್ತೂ ಕೂಡ ಪಾರ್ಟಿ ಸ್ಟ್ಯಾಂಡ್ ಇಂದ ವಿಚಲಿತರಾದವರಲ್ಲ ಮತ್ತು ತಮ್ಮ ಐಡಿಯಾಲಜಿಯಿಂದ ಹೊರಗಡೆ ಹೋದವರು ಅಲ್ಲ. ತಾನು ಏನು ನಂಬಿದ್ದೇನೋ ಅದಕ್ಕೋಸ್ಕರನೇ ಹೋರಾಟ ಮಾಡುವಂತಹ ವ್ಯಕ್ತಿ ಮತ್ತು ಬಹಳಷ್ಟು ವೈಚಾರಿಕ ವೈಜ್ಞಾನಿಕ ಪ್ರಜ್ಞೆ ಉಳ್ಳಂತಹವರು. ಬಹಳಷ್ಟು ಬಾರಿ ತಮ್ಮ ಒಂದು ಹೇಳಿಕೆಗಳಿಂದ ವಿವಾದಕ್ಕೆ ಈಡಾದಂತಹ ವ್ಯಕ್ತಿ ಕೂಡ ಮುಲಾಜಿಲ್ದೆ ಮಾತಾಡೋದು, ನೇರವಾಗಿ ಅಟ್ಯಾಕ್ ಮಾಡೋದು ಮತ್ತು ಸಿಕ್ಕಾಪಟ್ಟೆ ತಿಳ್ಕೊಂಡಿರೋರು, ಬುದ್ಧಿವಂತರು, ನಾಲೆಜ್ ಇದೆ ಅವರಿಗೆ. ದಿ ಸೇಮ್ ಟೈಮ್ ಬೇರೆ ಪಕ್ಷಗಳು ಅಥವಾ ಬೇರೆ ಪಕ್ಷಗಳ ನಾಯಕರು, ಈವನ್ ನರೇಂದ್ರ ಮೋದಿ ಅವರು ಅವರನ್ನ ಟೀಕೆ ಮಾಡೋದಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಬಿ ಕೆ ಹರಿಪ್ರಸಾದ್ ಅವರು ಪಕ್ಷದಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಸೀನಿಯರ್ ಸೀಸನ್ಡ್ ಪೊಲಿಟಿಷಿಯನ್, ಹೈಕಮಾಂಡ್ ಲೆವೆಲ್ ಅಲ್ಲಿ ಮತ್ತು ಡೆಲ್ಲಿ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಂಥವ್ರು, ಬಹಳಷ್ಟು ಜನರನ್ನ ಮಂತ್ರಿ ಮಾಡಿಸಿದಂಥವ್ರು, ಬಹಳಷ್ಟು ಜನ ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದಂಥವ್ರು. ಆದರೆ ರಾಜ್ಯ ರಾಜಕಾರಣದಲ್ಲಿ ಅವರು ತುಂಬಾ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಪಕ್ಷ ಅವರ ಸೇವೆಯನ್ನ ಗಮನಿಸಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದೆ.